ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಇದು ನನ್ನ ಸಿಂಪಲ್ ಮಾರ್ನಿಂಗ್ ರೂಟೀನ್ ವ್ಲಾಗ್ ಆಗಿರುತ್ತೆ. ಇದರಲ್ಲಿ ವಿಜುವಲಿ ನಾನು ಏನೇನು ಮಾಡ್ತಾ ಇದ್ದೀನೋ ಅದೆಲ್ಲ ನೀವು ನೋಡ್ಬೋದು. ಬಟ್ ವರ್ಬಲಿ ನಾನು ಕೆಲವು ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನು ಮತ್ತು ನಾನು ಪ್ರೀವಿಯಸ್ ವ್ಲಾಗಲ್ಲಿ ನಮ್ಮ ಮ್ಯಾರೇಜ್ ಬಗ್ಗೆ ಎಲ್ಲ ಹೇಳಿದ್ನಲ್ಲ, ಅದನ್ನು ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ಪರ್ಟಿಕ್ಯುಲರ್ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೂಟೀನಲ್ಲಿ ಏನೇನಾಗುತ್ತೆ ಏನೇನೋ ಅದನ್ನು ಸ್ವಲ್ಪ ಹೇಳಿಬಿಡ್ತೀನಿ. ನಾನು ಕುಕ್ಕಿಂಗ್ ಮಾಡ್ತೀನಿ, ಕುಕ್ಕಿಂಗ್ ಜೊತೆ ಕಿಚನ್ನ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡ್ಕೋತಾನೆ ಪಾತ್ರೆಗಳನ್ನೂ ತೊಳೆದಿಟ್ಬಿಡ್ತೀನಿ. ಮತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟನ್ನು ಸರ್ವ್ ಮಾಡಿಬಿಡ್ತೀನಿ. ಅವ್ರು ತಿಂದ ಮೇಲೆ ಪಾತ್ರೆಗಳನ್ನೇ ಮತ್ತೆ ತೊಳಿತೀನಿ. ಈಗ ನಮ್ಮ ಯಜಮಾನ್ರು ವೀಡಿಯೋ ತೋರಿಸ್ತಾ ಇದ್ದಾರೆ ನನಗೆ. ಅದರಲ್ಲಿ ಇರೋರು ಬಂದುಬಿಟ್ಟು ಸಡನ್ನಾಗಿ ಫೇಮ್ನ ನೋಡಿರೋರು. ಫೇಮ್ನ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ಅದ್ರ ಬಗ್ಗೆನೇ ನಮ್ಮ ಯಜಮಾನ್ರು ತೋರಿಸ್ಬಿಟ್ಟು ಹೇಳ್ತಾ ಇದ್ದಾರೆ. ಸಡನ್ನಾಗಿ ಒಬ್ಬರು ವಡಾಪಾವ್ಗಳಂತ ಡೆಲ್ಲಿಯಲ್ಲಿ ಫೇಮಸ್ ಆಗಿಬಿಟ್ರು. ಅವರು ರೋಡಲ್ಲಿ ಸ್ಟಾಲ್ ಇಟ್ಕೊಂಡು ಫೇಮಸ್ ಆಗಿರೋದು. ಅವ್ರು ಫೇಮಸ್ ಆದ್ದರಿಂದ ಹಲವಾರು ಜನ ಅವ್ರನ್ನ ಮೀಟ್ ಮಾಡೋಕ್ಕೆ ಡೈಲಿ ಬೇಸಿಸಲ್ಲಿ ಹೋಗ್ತಾರೆ. ಮತ್ತು ತುಂಬ ಟ್ರಾಫಿಕ್ ಜಾಮ್ ಎಲ್ಲ ಆಗಿಬಿಡುತ್ತೆ ರೋಡಲ್ಲಿ. ಅದನ್ನು ಕೆಲವರು ಖಂಡಿಸ್ತಾ ಇದ್ರು. ಸೊ ಅವ್ರಿಗೆ ಇವರು ಬ್ಯಾಕ್ ಆನ್ಸರ್ಸ್ ಕೊಟ್ಕೊಂಡು ರೋಡಲ್ಲೇ ಜಗಳ ಮಾಡ್ತಾ ಇದ್ದಾರೆ. ಅದನ್ನು ಯಾವ ಥರ ಜಗಳ ಮಾಡ್ತಾರೆ ಅಂದರೆ, ಒಂಥರ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಎಲ್ಲರೂ ನಗಾಡ್ತಾರೆ. ಇಷ್ಟು ಫೇಮ್ ಬಂದ ಮೇಲೂ ಇವರು ರೋಡಲ್ಲಿ ನಿಂತ್ಕೊಂಡು ಈ ಥರ ಎಲ್ಲರ ಜೊತೆ ಆರ್ಗ್ಯೂ ಮಾಡ್ಕೊಂಡಿರೋದ್ ಬದಲು ಚಿಕ್ಕದಾಗಿ ಒಂದು ರೆಸ್ಟೋರೆಂಟ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಅವ್ರ ಬಿಸ್ನೆಸ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ರು. ಅದು ಹೌದು ಸಹಿ. ಯಾಕಂದರೆ ಫೇಮ್ ಬಂದಮೇಲೆ ರೋಡ್ಗಳೆಲ್ಲ ನಿಂತ್ಕೊಂಡು ಅವರೇ ಬಿಸ್ನೆಸ್ ಮಾಡಬೇಕಂದ್ರೆ ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ. ತುಂಬ ಜನ ಯೂಟ್ಯೂಬರ್ಸ್ ಬರ್ತಾರೆ ಅವ್ರನ್ನ ಮೀಟ್ ಮಾಡೋದಕ್ಕೆ. ಮತ್ತು ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದನೂ ಎಲ್ಲರೂ ನೋಡೋದಕ್ಕೆ ಬರ್ತಾರೆ. ಅದು ವಡಾಪಾವ್ನ ತಿನ್ನೋದು ಕಡಿಮೆ, ಅವ್ರನ್ನ ನೋಡೋದಕ್ಕೆ ತುಂಬ ಜನ ಬರ್ತಾಯಿದ್ರು. ಸೊ ಅದಕ್ಕೆ ತುಂಬ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಸ್ಕೂಲ್ ಬಸ್ ಡ್ರೈವರ್ಸ್ಗೆ, ಆಫೀಸ್ಗೆ ಹೋಗೋವ್ರಿಗೆ, ಮತ್ತು ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಅಂತ ಹೋಗೋವ್ರಿಗೂ, ಆ ರೋಡಲ್ಲಿ ಯಾರು ಟ್ರಾವೆಲ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಡಿಫಿಕಲ್ಟ್ ಆಗ್ತಾಯಿದೆ. ಮತ್ತು ಡೆಲ್ಲಿಯಲ್ಲಿ ರೋಡ್ಸ್ ತುಂಬ ಕಂಜೆಸ್ಟೆಡ್ ಆಗಿರುತ್ತೆ. ಎಸ್ಪೆಷಲಿ ಈಸ್ಟ್ ಡೆಲ್ಲಿ ಕಡೆ ಅಲ್ಲಿ ಜನ ಜಾಸ್ತಿ, ರೋಡ್ಗಳೆಲ್ಲ ತುಂಬ ಸಣ್ಣ. ಅಲ್ಲಿ ಬಂದುಬಿಟ್ಟು ಫೇಮಸ್ ಆಗಿರೋರು ಬಿಸ್ನೆಸ್ ಎಲ್ಲ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡಿ. ಸೊ ಆ ಥರ ಸಿಚುವೇಶನ್ ಆಗ್ತಾಯಿದೆ. ನಮ್ಮ ಯಜಮಾನ್ರು ಈಸ್ಟ್ ಡೆಲ್ಲಿ ಅವ್ರು ಆಗಿರೋದ್ರಿಂದನೇ ಆ ವಿಡಿಯೋಗಳೆಲ್ಲ ನನಗೆ ತೋರಿಸ್ತಾ ಇದ್ದಿದ್ದು. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ನನ್ನ ಮ್ಯಾರೇಜ್ ಸ್ಟೋರಿ ಬಗ್ಗೆ ಹೇಳ್ತೀನಿ. ಪ್ರೀವಿಯಸ್ ವ್ಲಾಗಲ್ಲಿ ನಾನು ನಿಮಗೆ ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಕೆಲವು ಮಾತುಗಳನ್ನ ನಮ್ಮ ಮದುವೆ ಬಗ್ಗೆ ಹೇಳಿದೆ. ಫಸ್ಟ್ ಮ್ಯಾರೇಜ್ ಬಂದುಬಿಟ್ಟು ನಂದು ಸೌತಲ್ಲಿ ಆಗಿರೋದು, ಹಿಂದೂ ಟ್ರೆಡಿಷನ್ ಪ್ರಕಾರ ನಮ್ಮ ಫ್ಯಾಮಿಲಿ ಜೊತೆ. ಸೆಕೆಂಡ್ ಮ್ಯಾರೇಜ್ ಬಂದುಬಿಟ್ಟು ಡೆಲ್ಲಿಯಲ್ಲಾಗಿದ್ದು, ಅದು ಸಿಖ್ ಧರ್ಮದ ರೀತಿಯಲ್ಲಿ. ಮದುವೆ ಆಯಿತು, ಗಂಡನ ಮನೆಗೆ ಹೋದೆ. ಅಲ್ಲಿ ಹೋದ್ಮೇಲೆ ಇವ್ರು ಮಾಡಿಕೊಟ್ಟಿರೋ ಮದುವೆ ಬಗ್ಗೆನೇ ಎಲ್ಲರ ಹತ್ರನೂ ಹೇಳ್ತಾ ಇದ್ರು. ಅವ್ರ ಸ್ಟೋರಿ ಒಂದು ಕ್ರಿಯೇಟ್ ಮಾಡಿದರು. ನಾವಿಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ವಂತೆ, ಪ್ರೀತಿ ಆಯ್ತಂತೆ. ಆಮೇಲೆ ಇವರು ಈ ಥರ ಮ್ಯಾರೇಜ್ ಮಾಡಿಕೊಟ್ರಂತೆ. ಬಟ್ ನಾವು ಆಲ್ರೆಡಿ ಮ್ಯಾರೇಜ್ ಮಾಡ್ಕೊಂಡಿದ್ವಿ ಬೆಂಗಳೂರಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರಕಾರ. ಅದರ ಬಗ್ಗೆ ಇವರು ಯಾರ ಹತ್ರನೂ ಹೇಳ್ತಾ ಇರಲಿಲ್ಲ. ಅವ್ರ ಕ್ಲೋಸ್ ರಿಲೇಟಿವ್ಸೇ ಆಗಿರ್ಬೋದು ಮತ್ತು ಫ್ರೆಂಡ್ಸೇ ಆಗಿರ್ಬೋದು, ಅವ್ರ ಹತ್ರ ಯಾರ ಹತ್ರನೂ ಈ ಮದುವೆ ಬಗ್ಗೆ ಹೇಳ್ತಾ ಇರಲಿಲ್ಲ. ನನಗೊಂಥರ ಡೌಟು, ಯಾಕೆ ಇವರು ನಮ್ಮ ಮದುವೆ ಬಗ್ಗೆ ಹೇಳ್ತಾ ಇಲ್ಲ, ಆಲ್ರೆಡಿ ನಾವು ಮದುವೆ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದ್ರ ಬಗ್ಗೆನೂ ಹೇಳ್ಬೋದಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಆವಾಗ ಹೊಸದಲ್ಲಿ ನಾವು ಯಾರ ಹತ್ರನೂ ಏನು ಕ್ವಶನ್ ರೇಸ್ ಮಾಡೋಕ್ಕಾಗಲ್ಲ ಅಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ಟೆ. ಬೈ ಮಿಸ್ಟೇಕ್ ನಾನು ಒಂದಿನ ನಮ್ಮದು ಹಿಂದೂ ಧರ್ಮದ ಪ್ರಕಾರ ಮ್ಯಾರೇಜ್ ಆಯ್ತಲ್ಲ, ಅದನ್ನು ಫೇಸ್ಬುಕ್ಕಲ್ಲಿ ಫೋಟೋ ಅಪ್ಲೋಡ್ ಮಾಡಿದೆ. ಅದನ್ನು ನೋಡಿದೆ ನಮ್ಮ ಯಜಮಾನ್ರು ಬೇಗ ಡಿಲೀಟ್ ಮಾಡು ಅಂತ ನಾನು ಹಿಂದೆ ಬಿದ್ದುಬಿಟ್ಟಿದ್ರು. ಸೊ ಅದನ್ನು ಡಿಲೀಟ್ ಮಾಡಬೇಕಾಗಿತ್ತು. ಈ ಥರ ಯಾಕೆ ಆಯಿತು ಅಂತ ಹೇಳಿದ್ರೆ, ನಮ್ಮ ಅತ್ತೆ ಮಾವನಿಗೆ ಒಟ್ಟು 4 ಜನ ಮಕ್ಕಳು. ಅದರಲ್ಲಿ 3 ಗಂಡು ಮಕ್ಕಳು, ಒಂದೇ ಒಂದು ಹೆಣ್ಮಗು. ಎಲ್ಲರಿಗೂ ಮದುವೆ ವಯಸ್ಸು ಆಗಿಬಿಟ್ಟಿತ್ತು. ನಮ್ಮ ಯಜಮಾನ್ರಿಗೆ ಮದುವೆ ಆದಾಗ 28 ಇಯರ್ಸ್ ಆಗಿಬಿಟ್ಟಿತ್ತು. ಅವ್ರಿಗಿಂತ ಚಿಕ್ಕವ್ರ ತಂಗಿ, ಅವ್ರಿಗೆ 25 ಇಯರ್ಸ್ ಆಗಿತ್ತು. ಮತ್ತು ಇಬ್ಬರು ದೊಡ್ಡ ಮಕ್ಕಳು, ಅಂದರೆ ನಮ್ಮ ಯಜಮಾನ್ರಿಗಿಂತ ಇಬ್ಬರು ದೊಡ್ಡವರಿದ್ದಾರೆ. ಅದರಲ್ಲಿ ಒಬ್ಬರು 30, ಇನ್ನೊಬ್ಬರು 33 ವರ್ಷ ಆಗಿತ್ತು. ಅವ್ರದ್ದು ಯಾರ್ದು ಮದುವೆ ಆಗಿಲ್ಲ. ಇವನು ಮದುವೆ ಆಲ್ರೆಡಿ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅಟ್ಲೀಸ್ಟು ನಮ್ಮ ಒಂದು ಕುಟುಂಬದಲ್ಲಿ ಈ ಥರ ಆಲ್ರೆಡಿ ಮದುವೆ ಮಾಡ್ಕೊಂಡು ಬಿಟ್ಟಿದ್ದಾನೆ, ನಮಗೆ ಹೇಳ್ದಿರಾ ಇದನ್ನೆಲ್ಲ ಸ್ಟೋರಿ ಹೇಳೋ ಬದಲು ನಾವೇ ಮದುವೆ ಮಾಡಿಸ್ಕೊಟ್ಟಿದ್ದೀವಿ, ಪ್ರೀತಿ ಮಾಡ್ತಾಯಿದ್ರು, ಹಂಗೆ ಹೇಳಿಬಿಡೋಣ ಅಂತ ಹೇಳ್ಬಿಟ್ಟು ಆ ಥರ ಒಂದು ಸೀನೇ ಕ್ರಿಯೇಟ್ ಮಾಡಿದ್ರು. ಆವಾಗ ನನ್ನ ಒಂದು ಹಿಂದೂ ಧರ್ಮದ ಪ್ರಕಾರ ಮ್ಯಾರೇಜ್ ಆಗಿತ್ತಲ್ಲ, ಸೊ ಅದ್ರ ಬಗ್ಗೆ ಇವರು ಯಾರ ಹತ್ರನೂ ಹೇಳ್ತಾನೆ ಇರಲಿಲ್ಲ. ಮತ್ತು ನಮ್ಮ ಟೆಂಪಲ್ ಮ್ಯಾರೇಜ್ ಬಂದುಬಿಟ್ಟು ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೊಂಡಿದ್ದು. ಅದರಲ್ಲಿ ನಮ್ಮ ಫ್ಯಾಮ್ಲಿ ರಿಲೇಟಿವ್ಸ್ ಮಾತ್ರನೇ ಇದ್ದಿದ್ದು. ಪ್ರೊಫೆಷ್ನಲ್ ಕ್ಯಾಮ್ರಾಮ್ಯಾನೆಲ್ಲನೂ ನಾವು ಕರೆಸಿರಲಿಲ್ಲ. ಸೊ ನಮ್ಮ ಕಸಿನ್ ಹತ್ರ ಕ್ಯಾಮ್ರಾ ಇತ್ತು, ಅವರೇ ಫೋಟೋಸ್ನ ಕ್ಯಾಪ್ಚರ್ ಮಾಡಿಬಿಟ್ಟು ನಮಗೆ CD-ಯಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದರು. ಆ CD-ನೇ ನಾವು ಅತ್ತೆ ಮಾವನ ಮನೆಗೆ ತಗೊಂಡು ಹೋದ್ವಿ. ಅಲ್ಲಿ ಎಲ್ಲರಿಗೂ ತೋರಿಸಿದ್ವಿ. ಅವರೂ ಆ ಫೋಟೋಸ್ ಎಲ್ಲ ನೋಡಿಬಿಟ್ಟು ತುಂಬ ಖುಷಿಪಟ್ಟರು. ಒಳಗಡೆ ಅಂದರೆ ಮನೆ ಒಳಗಡೆ ಏನೂ ಕಾಂಪ್ಲಿಕೇಶನ್ಸ್ ಏನೂ ಇರಲಿಲ್ಲ. ಬಟ್ ಬೇರೆ ಜನಗಳಿಗೆ ಇದು ಗೊತ್ತಾಗಬಾರ್ದು ಅಂತ ಒಂದು ಸ್ಟ್ರಿಕ್ಟ್ ರೂಲ್ ಆಗಿತ್ತು. ಈಗ ನಾವು ಆ ಫೋಟೋಸ್ನ ಹುಡುಕಾಡ್ತೀವಿ, ನಾವು ಯಾವ ರೀತಿ ಟೆಂಪಲಲ್ಲಿ ಮದುವೆ ಆಗಿದ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ನಮಗೆ ಒಂದು ಫೋಟೋನೂ ಸಿಗ್ತಾ ಇಲ್ಲ. ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಅತ್ತೆ ಮಾವನ ಮನೆ ಆವಾಗ ಸೇಲ್ ಮಾಡಿದ್ವಿ.
ಅಂದರೆ 2014 ಆವಾಗ ಅವರು ಮನೆಯಲ್ಲಿರೋ ಅಲ್ಲೇ ಸಾಮಾನೆಲ್ಲನೂ ಸೇಲ್ ಮಾಡಿಬಿಟ್ರು. ಆ ಕಂಪ್ಯೂಟರಲ್ಲಿ ಇದ್ದ ಸಿ ಡಿನೂ ಕಂಪ್ಯೂಟರ್ ಜೊತೆ ಸೇಲ್ ಆಗಿಬಿಡ್ತು. ಸೊ ಒಂಥರ ಬೇಜಾರಾಗುತ್ತೆ. ಇವಾಗ ನಾವು ಹುಡ್ಕಾಡಿದ್ರೂ ನಮಗೆ ಒಂದು ಫೋಟೋನೂ ಸಿಗ್ತಾ ಇಲ್ಲ. ಇವಾಗೆಲ್ಲನೂ ನಾರ್ಮಲ್ ಆಗಿದೆ, ಎಲ್ಲರಿಗೂ ಎಲ್ಲನೂ ಗೊತ್ತು. ಟೈಮ್ ಹೋಗ್ತಾ ಹೋಗ್ತಾ ನಾನು ಎಲ್ಲರಿಗೂ ಹೇಳಿಬಿಟ್ಟೆ. ನನ್ನ ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋಕ್ಕೆ ಬರಲ್ಲ. ಸೊ ಸ್ವಲ್ಪ ಕಾಲ ಹೋಗ್ತಾ ಹೋಗ್ತಾ ನಾನು ಎಲ್ಲರ ಜೊತೆ ಕಂಫರ್ಟೇಬಲ್ ಆಗಿಬಿಟ್ಟು ನಾನು ಸ್ಟೋರಿ ಎಲ್ಲನೂ ನಾನು ಎಲ್ಲರಿಗೂ ಹೇಳಿಬಿಟ್ಟೆ. ಸೊ ಎಲ್ಲನೂ ನಾರ್ಮಲ್ ಆಯಿತು ಅಲ್ಲ. ನಮ್ಮ ಮದುವೆ ಫೋಟೋ ಎಲ್ಲ ತೋರಿಸ್ಬೇಕು ಅಂತ ಆಸೆ ಪಟ್ರೂ ನನಗೆ ಒಂದು ಫೋಟೋನೂ ಸಿಗ್ತಾ ಇಲ್ಲ. ನಮ್ಮ ಕಸಿನ್ ಬ್ರದರ್ ಹತ್ರ ಕೇಳಿದೆ, ನಿಮ್ಮ ಹತ್ರ ಬೇರೆ ಕಾಪಿ ಇದ್ದರೆ ಕೊಡಪ್ಪ ನಮ್ಮ ಫೋಟೋಸ್ದು ಅಂತ ಹೇಳ್ಬಿಟ್ಟು. ಬಟ್ ಅವರೂ ಇಲ್ಲ ಅಂತ ಹೇಳ್ಬಿಟ್ರು. ನಮ್ಮ ಯಜಮಾನ್ರೂ ಇವಾಗ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊತಾರೆ. ಅದಿರಬೇಕಾಗಿತ್ತು. ಇವಾಗ ಮಕ್ಕಳು ನೋಡಿದ್ರೆ ಅದು ಎಷ್ಟು ಖುಷಿ ಪಡ್ತಾಯಿದ್ರು. ನಮ್ಮ ಯಜಮಾನ್ರು ಪಂಚೆ ಎಲ್ಲ ಉಟ್ಕೊಂಡು ಪಕ್ಕಾ ಸೌತ್ ಇಂಡಿಯನ್ ಆಗಿಬಿಟ್ಟಿದ್ರು. ಹಿಂದೂ ಧರ್ಮದ ಪ್ರಕಾರ ಯಾವ ಥರ ಸಪ್ತಪದಿ ತುಳಿತಾರೋ ಎಲ್ಲ ಪ್ರೊಸೀಜರ್ನು ನಾವು ಫಾಲೋ ಮಾಡಿದ್ವಿ. ನಮ್ಮ ಪೂರ್ತಿ ಫ್ಯಾಮಿಲಿ ನಮ್ಮ ಮ್ಯಾರೇಜಲ್ಲಿತ್ತು. ಮತ್ತು ನಮ್ಮ ಯಜಮಾನ್ರ ಕಡೆ ಸ್ವಂತದವ್ರು ಇಲ್ಲದೇ ಇದ್ರೂ ಸ್ವಂತದವ್ರ ಥರನೇ ನಮ್ಮ ಯಜಮಾನ್ರು ಕ್ಲೋಸ್ ಫ್ರೆಂಡ್ಸೂ ಬಂದಿದ್ದರು. ಆವಾಗ ನಮ್ಮ ಹತ್ರ ಸ್ಮಾರ್ಟ್ ಫೋನ್ ಎಲ್ಲ ಇರ್ತಾ ಇರಲಿಲ್ಲ. ನೋಕಿಯಾದು ಒಂದು ಚಿಕ್ಕದ ಫೋನ್ ಬರುತ್ತೆ ನೋಡಿ, ಅದರಲ್ಲಿ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಅವ್ರ ಫ್ರೆಂಡ್ಸ್ ಹತ್ರನೂ ನೋಕಿಯಾ ಫೋನೇ ಇದ್ದಿದ್ದು ಅವಾಗ. ನಮ್ಮ ಹತ್ರ ಏನಾದರೂ ಅವಾಗ ಸ್ಮಾರ್ಟ್ ಫೋನ್ ಇದ್ದಿದ್ರೆ ಅಟ್ಲೀಸ್ಟ್ 1-2 ಫೋಟೋ ಆದರೂ ಸಿಗ್ತಾ ಇತ್ತು ಅಂತ ಅನಿಸ್ತಾ ಇತ್ತು. ಮತ್ತು ಫೇಸ್ಬುಕ್ಕಲ್ಲಿ ನಮ್ಮದು ಮ್ಯಾರೇಜ್ ಫೋಟೋ ಅಪ್ಲೋಡ್ ಮಾಡಿದಾಗ ಇಬ್ಬರು ಎಂಪ್ಲಾಯೀಸ್ ಆಲ್ರೆಡಿ ನೋಡಿಬಿಟ್ಟಿದ್ರು, ಲೈಕೂ ಸಹ ಮಾಡಿದ್ರು. ಅವ್ರ ಜೊತೆನೂ ನಾನು ಕೆಲವು ದಿನ ಆದಮೇಲೆ ಕೇಳಿದೆ, ನಮ್ಮದು ಮ್ಯಾರೇಜ್ ಫೋಟೋ ಏನಾದರೂ ನಿಮ್ಮ ಹತ್ರ ಇದೆಯಾ, ನೀವು ಯಾರಿಗಾದ್ರೂ ಶೇರ್ ಮಾಡಿದ್ರಾ ಅಂತ ಕೇಳಿದೆ. ಅವರೂ ಇಲ್ಲ ಅಂತ ಹೇಳ್ಬಿಟ್ರು. ಸೊ ಒಂಥರ ಬೇಜಾರಾಯಿತು. ಏನಪ್ಪ ನಂದು ಸೌತ್ ಇಂಡಿಯನ್ ಮ್ಯಾರೇಜ್ ಫೋಟೋ ಒಂದೂ ಸಿಗ್ತಾ ಇಲ್ವಲ್ಲಪ್ಪ ಅಂತ ಒಂಥರ ಬೇಜಾರು. ನಿಮ್ಮ ಜೊತೆ ನಮ್ಮ ಆ ಮೂಮೆಂಟ್ಸ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ವಲ್ಲ ಅಂತ ಒಂಥರ ಬೇಜಾರಾಗ್ತಾ ಇದೆ. ಇವಾಗ ನಮ್ಮ ಫೇಸ್ ಆಫ್ ಲೈಫಲ್ಲಿನೂ ಎಲ್ಲನೂ ಓಕೆ ನಾರ್ಮಲ್ ಆಗಿಬಿಟ್ಟಿದೆ. ಸೊ ಇವಾಗ ಯಾರಿಗೇನು ಮುಚ್ಚಿಡೋದು ಹೇಳಿ, ಬೇರೆ ಅವ್ರಿಗೂ ಸಮಾಜದಲ್ಲಿ ಯಾರಿಗಾದ್ರೂ ನಮ್ಮ ಸ್ಟೋರಿ ಹೇಳಬೇಕು ಅಂತಲೇ ನನಗೆ ಆಸೆ. ಸೊ ಏನು ಮುಚ್ಚುಮರೆ ಇಲ್ಲದೆ ಎಲ್ಲನೂ ಹೇಳ್ಕೊತೀನಿ. ಮತ್ತು ಈ ವ್ಲಾಗಲ್ಲಿ ಇದನ್ನೆಲ್ಲ ಏನಕ್ಕೆ ಹೇಳಿದ್ದೀನಿ ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಆ್ಯನಿವರ್ಸರಿ ವ್ಲಾಗ್. ಅದರಲ್ಲಿ ಬರೀ ಸಿಖ್ ಧರ್ಮದ ಮ್ಯಾರೇಜ್ ಫೋಟೋದು ಮಾತ್ರನೇ ಅಪ್ಲೋಡ್ ಮಾಡಿದ್ದು. ನಮ್ಮದು ಹಿಂದೂ ಧರ್ಮದ ಪ್ರಕಾರ ಮ್ಯಾರೇಜ್ದು ಫೋಟೋ ನನ್ನ ಹತ್ರ ಇರಲಿಲ್ಲ. ಅದಕ್ಕೆ ಅಂತಲೇ ನಿನ್ನೆ ಶೇರ್ ಮಾಡಿದ ಆ್ಯನಿವರ್ಸರಿ ವ್ಲಾಗಲ್ಲಿ ನಮ್ಮ ಅತ್ತೆ ಮಾವ ಮಾಡಿಕೊಟ್ಟಿದ್ದ ಮದುವೆ ಫೋಟೋಸ್ ಮಾತ್ರನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮುಂದೆ ಬರೋ ವ್ಲಾಗ್ಸಲ್ಲಿ ನಮ್ಮ ಲವ್ ಸ್ಟೋರಿ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಮತ್ತು ನಮ್ಮದು ಮ್ಯಾರೇಜ್ ಆದಮೇಲೆ ಅತ್ತೆ ಮನೆಯಲ್ಲಿ ನನ್ನ ಜರ್ನಿ ಯಾವ ಥರ ಇತ್ತು ಅದ್ರ ಬಗ್ಗೆನೂ ಹೇಳ್ತೀನಿ. ಮತ್ತು ನಮ್ಮ ಯಜಮಾನ್ರು ಯಾವ ಥರ ಚೇಂಜ್ ಆದರೂ ಅವ್ರ ಮನೆಗೆ ಬಂದ ಮೇಲೆ ಅದ್ರ ಬಗ್ಗೆನೂ ಹೇಳ್ತೀನಿ. ಯಾಕಂದರೆ ಒಂದು ಲವ್ ಮಾಡೋ ಸ್ಟೇಜ್ ಇರುತ್ತೆ ಅಲ್ಲ, ಆವಾಗೇ ಒಂಥರ ಪರ್ಸ್ನಾಲಿಟಿ ಇರುತ್ತೆ. ಮದುವೆ ಮಾಡಿಕೊಂಡು ಹುಡುಗಿನ ಅಮ್ಮನ ಮನೆಗೆ ಕರ್ಕೊಂಡು ಬಂದಮೇಲೆ ಜಾಯಿಂಟ್ ಫ್ಯಾಮ್ಲಿಯಲ್ಲಿರೋವಾಗ ನಮ್ಮ ಯಜಮಾನ್ರು ಯಾವ ಥರ ಚೇಂಜ್ ಆದರು, ಏನೇನು ಕಾಂಪ್ಲಿಕೇಶನ್ಸ್ ಆಯಿತು, ನನಗೆ ಸಪೋರ್ಟ್ ಮಾಡ್ತಿದ್ರಾ ಇಲ್ವಾ, ಅದನ್ನೆಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಮಾತು ನಿಮ್ಮ ಜೊತೆ ಶೇರ್ ಮಾಡೋದನ್ನು ಮರ್ತೋಗ್ಬಿಟ್ಟಿದ್ದೆ. ನಮ್ಮದು ಟೆಂಪಲ್ ಮ್ಯಾರೇಜ್ ಆಯ್ತಲ್ಲ, ಅದು ಏನು ಪ್ರೀ ಪ್ಲ್ಯಾನ್ಡ್ ಮ್ಯಾರೇಜ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋ ಮ್ಯಾರೇಜ್ ಎಲ್ಲ ಸಡನ್ನಾಗಿ ಆಗಿರೋದು. ವಿದಿನ್ ಎ ಮಂತು ಆ ಥರ ಮ್ಯಾರೇಜ್ ಆಗಿಬಿಡ್ಬೇಕಾಗಿತ್ತು. ಆ ಥರ ಸಿಚುವೇಶನ್ ಆಗಿಬಿಟ್ಟಿತ್ತು ನಮ್ಮ ಲೈಫಲ್ಲಿ. ಅದಕ್ಕೆ ಅಂತಲೇ ನಮ್ಮ ಯಜಮಾನ್ರೂ ಸ್ವಲ್ಪ ಗಿಲ್ಟ್ ಆಗಿದ್ದರು, ನನಗೂ ಸ್ವಲ್ಪ ಗಿಲ್ಟ್ ಆಗಿತ್ತು. ಯಾಕೆಂದರೆ ನಮ್ಮ ಯಜಮಾನ್ದು ಒಂದು ಡ್ರೀಮ್ ಇತ್ತು, ಅವ್ರ ತಂಗಿಗೆ ಫಸ್ಟ್ ಮದುವೆ ಮಾಡಿಬಿಟ್ಟು ಆಮೇಲೆ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಲೈಫಲ್ಲಿ ಅದು ಏನಾಯ್ತಪ್ಪ, ಹಂಗೆ ಸಡನ್ನಾಗಿ ಮದುವೆ ಮಾಡ್ಕೋಬೇಕಾಗಿ ಬಂತು. ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಯಾಕಂದರೆ ನೀವು ಪೂರ್ತಿ ವ್ಲಾಗ್ನೂ ನೋಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ. ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ತಿಳಿಸ್ಬಿಡಿ. ಇಷ್ಟ ಆಗ್ತಾ ಇಲ್ಲಮ್ಮ, ನೀನು ಹಿಂಗೆ ಹೇಳ್ತಾ ಇದ್ದೆ, ತಪ್ಪು ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅದನ್ನು ನಾನು ತಿದ್ಕೊತೀನಿ. ಇನ್ನೂ ಚೆನ್ನಾಗಿ ಹೇಳೋದಕ್ಕೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋಸ್ನ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನಿಮ್ಗೆ ಏನಾದರೂ ಕಂಟೆಂಟ್ ಇಷ್ಟ ಆದರೆ ನಿಮ್ಗೆ ತಿಳಿದವ್ರ ಹತ್ರ ಪ್ಲೀಸ್ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ವ್ಲಾಗಲ್ಲಿ ನೀವು ನೋಡ್ಬೋದು, ನಂದು ಮುಖ ಅರ್ಧನೇ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಬ್ಯಾಕ್ ಕ್ಯಾಮ್ರಾಯಿಂದ ಶೂಟ್ ಮಾಡ್ತಾ ಇದೆಯಲ್ಲ, ನನಗೆ ಗೊತ್ತೇ ಆಗಲಿಲ್ಲ ಎಷ್ಟುವರೆಗೂ ಕ್ಯಾಪ್ಚರ್ ಆಗ್ತಾ ಇದೆ, ಏನೇನು ಕ್ಯಾಪ್ಚರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಎಡಿಟಿಂಗ್ ಮಾಡೋವಾಗ ಅಬ್ಸರ್ವ್ ಮಾಡಿದೆ, ಈ ಕ್ಲಿಪ್ಸ್ನ ಶೇರ್ ಮಾಡಲಾ ಬೇಡವಾ ಅಂತ ಅನಿಸ್ತಾ ಇತ್ತು, ಕನ್ಫ್ಯೂಷನ್ ಇತ್ತು. ಬಟ್ ಅಷ್ಟು ಹೊತ್ತು ಈ ಕ್ಯಾಮ್ರಾದಿಂದ ಎಲ್ಲನೂ ಕ್ಯಾಪ್ಚರ್ ಮಾಡಿಬಿಟ್ಟು ಇವಾಗ ಈ ಕ್ಲಿಪ್ಸ್ ಎಲ್ಲ ಹಾಕಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಕ್ಯಾಮ್ರಾಗೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಒಂದು ಲೈಕ್ ಕೊಡಿ ಅಂತ ರಿಕ್ವೆಸ್ಟನ್ನು ಸಹ ಮಾಡ್ಕೊತಾ ಇದ್ದೀನಿ.
ಮತ್ತು ನಮ್ಮ ಯಜಮಾನ್ರಿಗೆ ಈ ವ್ಲಾಗ್ಸ್ನೆಲ್ಲನೂ ನಾನು ಪಕ್ಕದಲ್ಲಿ ಕುತ್ಕೊಂಡು ತೋರಿಸ್ತೀನಿ. ನಾನು ಏನೇನು ಮಾತಾಡಿದ್ದೀನಿ, ನಾನು ಏನೇನು ಹೇಳಿದ್ದೀನಿ ಅದೆಲ್ಲನೂ ಅವ್ರಿಗೆ ಹಿಂದಿಯಲ್ಲಿ ಹೇಳಿ ತಿಳಿಸ್ತೀನಿ, ಅರ್ಥ ಮಾಡಿಸ್ತೀನಿ. ಅವ್ರಿಗೆ ಕನ್ನಡ ಅರ್ಥ ಆಗುತ್ತೆ, ಅರ್ಧಂಬರ್ಧ ಅರ್ಥ ಆಗುತ್ತೆ. ಡೀಟೇಲು ತುಂಬ ನಾನು ಫಾಸ್ಟಾಗೆಲ್ಲ ಮಾತಾಡ್ತೀನಲ್ಲ ಅದೆಲ್ಲ ಅರ್ಥ ಆಗೋಲ್ಲ. ಸುಮ್ಮನೆ ಹೋಗಪ್ಪ, ಬಾರಪ್ಪ, ಕುತ್ಕೋಪ್ಪ, ತಿಂದಪ್ಪ ಹಂಗೆ ಅರ್ಥ ಆಗುತ್ತೆ. ಸೊ ಈ ಥರ ನಾನು ಹೇಳ್ತಾ ಇದ್ದೀನಲ್ಲ ಸ್ಟೋರಿನೂ, ಅದೆಲ್ಲನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅಂತಲೇ ನಾನು ನನ್ನ ಕಡೆಯಿಂದ ಒಂದು ಲಾಯಲ್ಟಿ ತೋರಿಸೋದಕ್ಕೆ ಅವ್ರಿಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವ್ಲಾಗಲ್ಲಿ ನಾನು ಇದನ್ನು ಹೇಳಿದ್ದೀನಿ, ಈ ವ್ಲಾಗಲ್ಲಿ ನಾನು ಅದನ್ನು ಹೇಳಿದ್ದೀನಿ, ಇದ್ರದ್ದು ಟೈಟಲ್ ಹಿಂಗೆ ಬರೆದಿದ್ದೀನಿ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಯಜಮಾನ್ರು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ, ನಾನು ಏನು ಬೊಗಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವರು ಹೇಳು ಪರವಾಗಿಲ್ಲ, ಹೇಳು ನಿನ್ನ ಕಂಟೆಂಟ್ ಬೇಕು ತಾನೆ, ಹೇಳು ಫೇಮಸ್ ಆಗು, ಬೇಗ ಆಗು, ಅರ್ನ್ ಮಾಡು, ಹಂಗೆ ಹಿಂಗೆ ಅಂತ ಕಾಮಿಡಿ ಮಾಡ್ತಾ ಇರ್ತಾರೆ. ಇನ್ನೂ ನನಗೆ ಸಜೆಷನ್ಸ್ ಕೊಡ್ತಾ ಇರ್ತಾರೆ, ಈ ಥರ ನಾಟಕ ಮಾಡು, ಜಗಳ ಮಾಡೋ ಥರ ಮಾಡು, ಬೇಗ ನಿನ್ನ ಚಾನೆಲ್ ಮಾನಿಟೈಸ್ ಆಗಿಬಿಡುತ್ತೆ, ಹಂಗೆ ಹಿಂಗೆ ಅಂತ ಕಾಮಿಡಿ ಮಾಡ್ತಾ ಇರ್ತಾರೆ. ಬಟ್ ರಿಯಾಲಿಟಿಯಲ್ಲಿ ನನ್ನ ಒಂದು ಪರ್ಸ್ನಾಲಿಟಿ ಅವ್ರಿಗೆ ಗೊತ್ತು. ನಾಟಕ ಮಾಡೋ ಕಂಟೆಂಟೆಲ್ಲ ನಾನು ಶೇರ್ ಮಾಡಲ್ಲ. ಅವರು ನನಗೆ ಒಂದು ಕಾಮಿಡಿ ಮಾಡ್ತಾ ಇರ್ತಾರೆ. ಫಸ್ಟೆಲ್ಲನೂ ತುಂಬ ಭಯ ಪಡ್ತಾಯಿದ್ರು ಅವರು, ಇದು ಹೇಳ್ಬೇಡ, ಅದು ಹೇಳ್ಬೇಡ ಅಂತ ಹೇಳ್ತಾಯಿದ್ರು. ಇವಾಗ ಮದುವೆ ಆಗಿಬಿಟ್ಟು ತುಂಬ ವರ್ಷ ಆಗಿಬಿಟ್ಟಿದೆ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಸೆಟಲ್ ಆಗಿಬಿಟ್ಟಿದ್ದಾರೆ. ಸೊ ನಮ್ಮ ಲೈಫ್ ಬಗ್ಗೆ ನಾವು ಸತ್ಯ ಹೇಳ್ಕೊಂಡ್ರೆ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ನಾನು ಹೇಳ್ತೀನಿ ಅಂತ ಅವ್ರಿಗೂ ಗೊತ್ತು. ನಮ್ಮ ಈ ಲವ್ ಮ್ಯಾರೇಜ್ ಸ್ಟೋರಿಯಿಂದ ಕೆಲವ್ರಿಗೆ ಯೂಸ್ಫುಲ್ ಆಗ್ಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ಲವ್ ಅನ್ನೋದು ಜಾತಿ, ಧರ್ಮ, ಭಾಷೆ ನೋಡಿ ಆಗಲ್ಲ, ಯಾರಿಗೆ ಬೇಕಾದರೂ ಎಲ್ಲಿ ಬೇಕಾದರೂ ಆಗಿಬಿಡುತ್ತೆ. ಸೊ ಅದು ನಮ್ಮ ಕೈಯಲ್ಲಿಲ್ಲ. ಅದಾದಾಗ ದೊಡ್ಡ ದೊಡ್ಡ ಡ್ರೀಮ್ಸ್ಗಳನ್ನ ಕಟ್ಕೊಂಡಿರ್ತೀವಿ, ಹಿಂಗಿರ್ತೀವಿ ಹಂಗಿರ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಆ ಡ್ರೀಮ್ಸ್ಗಳೆಲ್ಲನೂ ಸತ್ಯ ಆಗಲ್ಲ. ಮದುವೆ ಆದಮೇಲೆ ಅಂತೂ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ. ಎಷ್ಟೇ ನಾವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ರೂ ಕಾಂಪ್ಲಿಕೇಶನ್ಸ್ ಅಂದರೂ ಬಂದೇ ಬರುತ್ತೆ. ಆ ಕಾಂಪ್ಲಿಕೇಶನ್ಸ್ನ ಪಾರ್ ಮಾಡಿಬಿಟ್ಟು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಈ ಯೂಟ್ಯೂಬ್ನ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಮ್ಮ ಎಲ್ಲ ಜರ್ನಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಐ ಹೋಪ್ ನೀವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ಕಂಟೆಂಟು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಆ್ಯಸ್ ಯೂಶುವಲ್ ನಾನು ಹೇಳ್ದಂಗೆ ಕಾಮೆಂಟ್ ಮೂಲಕ ಪ್ಲೀಸ್ ನಿಮ್ಮ ಒಪಿನಿಯನನ್ನು ತಿಳಿಸಿ. ಮತ್ತೆ ಬೇಗನೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್ ಬಾಯ್, ಟೇಕ್ ಕೇರ್.